ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕವನ್. ನಾನು ಅಪೂರ್ವ ರಾಘವೇಂದ್ರ. ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ. ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿಯ ಹಾರೋಹಳ್ಳಿ ಗ್ರಾಮ ಪಂಚಾಯಿತಿಗೆ ಕಾಂಗ್ರೆಸ್ ಬೆಂಬಲಿತ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ನಡೆದ ಸಂದರ್ಭದಲ್ಲಿ ಬಹುತೇಕ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಪಂಚಾಯಿತಿಗೆ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ತಿಳಿಸಿದರು. ಇಂದು ನಡೆದ ಪಂಚಾಯಿತಿಗೆ ಒಟ್ಟು 12 ಮಂದಿ ಆಯ್ಕೆಯಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಕಾಂಗ್ರೆಸ್ ಪಕ್ಷದ ವಶವಾಗಿದೆ. ಇಂದು ನಡೆದ ಪಂಚಾಯಿತಿಗೆ ಒಟ್ಟು 12 ಮಂದಿ ಆಯ್ಕೆಯಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಕಾಂಗ್ರೆಸ್ ಪಕ್ಷದ ವಶವಾಗಿದ್ದಾರೆ. ಹಾರೋಹಳ್ಳಿ ಕಾಂಗ್ರೆಸ್ ಪಕ್ಷದ ಮುಖಂಡ ರಘುರವರು ಮಾತನಾಡಿ, ಹಿಂದೆ ಈ ಪಂಚಾಯಿತಿ ಜೆಡಿಎಸ್ ಬೆಂಬಲಿತ ಜೆಡಿಎಸ್ ಪಕ್ಷದ ವಶದಲ್ಲಿತ್ತು. 2023ರಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತರ ವಶವಾಗಿತ್ತು. ಹಿಂದೆ ಅಧಿಕಾರ ಅವಧಿಯಲ್ಲಿ ಹಾರೋಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂತಹ ಗ್ರಾಮಗಳಲ್ಲಿ ನಡೆದಂತಹ ಅಭಿವೃದ್ಧಿ ಕಾರ್ಯಕ್ರಮಗಳ ಜೊತೆ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒತ್ತು ನೀಡಿ ಅಭಿವೃದ್ಧಿ ಕಡೆ ಗಮನವನ್ನು ಹರಿಸುತ್ತೇವೆ. ಚರಂಡಿ, ಕುಡಿಯುವ ನೀರು, ಬೀದಿ ದೀಪ, ಗ್ರಾಮಗಳಲ್ಲಿ ಸ್ವಚ್ಛತೆಗೆ ಮೊದಲ ಆದ್ಯತೆಯನ್ನ ನೀಡಲಾಗುವುದು ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷರಾದ ನೂತನ ಅಧ್ಯಕ್ಷೆಯಾದ ಹಾರೋಹಳ್ಳಿ ಗ್ರಾಮದ ಶ್ರೀಮತಿ ಸುಮಾದೇವಿ, ಉಪಾಧ್ಯಕ್ಷ ತಿಮ್ಮಹಳ್ಳಿ ಮನೋಹರ್, ಸದಸ್ಯರುಗಳಾದ ಅಂಜಿನಮ್ಮ, ಮಂಜುಳಮ್ಮ, ಎಸ್ ಶ್ರೀನಿವಾಸ್, ಎನ್ ಮಂಜುಳಾ, ನರಸಮ್ಮ, ಟಿಎಂ ಹರೀಶ್, ಎಸ್ ಮಂಜುಳಾ, ಎಂ ಶಂಕರ್, ನಾಗಮರವರು ಹಾಜರಿದ್ದರು. ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷೆಯನ್ನ ಮಾಜಿ ಸಂಸದರಾದ ಸಿ ನಾರಾಯಣಸ್ವಾಮಿ, ಕೆಪಿಸಿಸಿ ಸದಸ್ಯ ಚಿನ್ನಪ್ಪ, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಚನ್ನಹಳ್ಳಿ ರಾಜಣ್ಣ, ಬೀರಸಂದ್ರ ಬೀರಪ್ಪರವರು, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಚೈತ್ರಾ ಈರೇಗೌಡರವರು, ಮಾಜಿ ಸದಸ್ಯ ಅನ್ನಪೂರ್ಣಮ್ಮ, ಆಲೂರು ದುದ್ದನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಬೀರಸಂದ್ರ ಗ್ರಾಮ ಬೈರೇಗೌಡ, ಗೋಕರೆ ಗೋಪಾಲ್, ಮುಖಂಡರುಗಳಾದ ಬಿ ಚೇತನ್ ಗೌಡ, ಹಾರೋಹಳ್ಳಿ ಗ್ರಾಮದ ಚಂದ್ರಪ್ಪ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಸುಮಾರು ಆಯ್ಕೆಯಾಗಿದ್ದಾರೆ, ವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮನೋಹರ್ ತಿಮ್ಮಳ್ಳಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಒಟ್ಟು 12 ಸ್ಥಾನಗಳಿಗೆ ಫೆಬ್ರವರಿ 28ನೇ ತಾರೀಕು ಚುನಾವಣೆಯನ್ನು ನಡೆದಿತ್ತು. ಈಗ ಒಂದು ಅಧ್ಯಕ್ಷರಾಗಿ ವಿರೋಧವಾಗಿ ಸುಮಾ ಮಂಜುನಾಥ್ ಮತ್ತು ಮನೋಹರ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವ್ರಿಗೆ ಏನು ಈ ಗ್ರಾಮದ ಎಲ್ಲ ನಾಳೆ ಮೂಲಭೂತ ಸೌಕರ್ಯಗಳ ಈ 2ನೇ ಬಾರಿಗೆ ನಾವು ಕಾಂಗ್ರೆಸ್ ಇದನ್ನು ನಾವು ಪಡ್ಕೊತಾ ಇದ್ವಿ. 2ನೇ ಬಾರಿಗೆ ಇದನ್ನು 3ನೇ ಬಾರಿಗೆ ನೆಕ್ಸ್ಟ್ ಇನ್ನೂ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಮಾಡಿ ನಾವು 12 ಸ್ಥಾನಗಳನ್ನು ಈ ವರ್ಷ 1 ಸ್ಥಾನ ನಾವು ಒಂದು ಸ್ಥಾನ ಕಳ್ಕೊಂಡಿದ್ದೀವಿ. ಮುಂದಿನ ಬಾರಿಗೆ 12 ಸ್ಥಾನ ಕೆಲಸಕ್ಕೆ ಎಲ್ಲ ರೀತಿಯ ಕುಡಿಯೋ ನೀರು ಆಗ್ಬೋದು, ಮತ್ತು ಸ್ವಚ್ಛತೆ, ಬೆಳಕು, ನೀರಿನ ಎಲ್ಲದ ಕಡೆ